ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜನತೆ ಹೊಸ ಪ್ರಯತ್ನ ಮೆಚ್ಚಿದ್ದೀರಾ. ಇದೇ ಥರ ನಿಮ್ಮ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ನನಗೆ ಅವಕಾಶ ಕೊಟ್ಟಂಥ ಸಮೃದ್ಧಿ ಮಂಜುನಾಥ್ ಸರ್ಗೂ, ತನ್ವೀರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಷಿಯನ್ಗೆ, ನನ್ನ ಜೊತೆ ನನ್ನ ಸಿನಿಮಾ ಸಪೋರ್ಟ್ ಮಾಡಿ ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು. ಹೀರೋಯಿನ್ ಮೇಡಮ್ಗೆ ಥ್ಯಾಂಕ್ ಯು. ಸ್ಪೆಷಲ್ ಸುನೀಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಅವರು ವಿತೌಟ್ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಸಿನಿಮಾ ಒಂದು ಪವರು, ಒಂದು ಎನರ್ಜಿ ಸಿಗ್ತಾ ಇರಲಿಲ್ಲ. ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ ತುಂಬ 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 ಖುಷಿ ಇದೆ. 2 ವಾರದಿಂದ ಸಕ್ಸಸ್ಫುಲ್ ಆಗಿ ಸಿನಿಮಾ ಓಡ್ತಾ ಇದೆ. ದ ಫ್ಯಾಕ್ಟ್ ದ್ಯಾಟ್ ನಾವು ಪ್ರೀಮಿಯರ್ನ 2 ವಾರ ಆದಮೇಲೆ ಹಾಕೊಂಡಿರೋದೇ ತುಂಬ ಖುಷಿ ಕೊಡುತ್ತೆ. ಅಂದರೆ ಸಕ್ಸಸ್ಫುಲ್ಲಾಗಿ 2 ವಾರ ಓಡಿದೆ. ಆ್ಯಂಡ್ ಇವಾಗ ನಮ್ಮ ಇಂಡಸ್ಟ್ರಿಯ ಫ್ರೆಂಡ್ಸ್ಗೆ ನಾವು ಸಿನಿಮಾ ತೋರಿಸೋದಕ್ಕಂತ ಪ್ರೀಮಿಯರ್ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ರಿವ್ಯೂಸ್ ಕೊಟ್ಟಿದ್ದಾರೆ. ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ. ಹಯಗ್ರೀವ. ಥ್ಯಾಂಕ್ ಯು ಅಗೇನ್ ಸರ್ ಆಪರ್ಚುನಿಟಿಗೆ. ಸಿನಿಮಾ ಅಗೇನ್ ನೋಡಿ, ಎಲ್ಲರೂ ಮಿಸ್ ಮಾಡಿ. ಥಿಯೇಟರ್ಸಲ್ಲಿದೆ. ಥ್ಯಾಂಕ್ ಯು. ಸಿನಿಮಾ ರಿಲೀಸ್ ಆಗ್ತದೆ ಅಂತ ಕೇಳಿದ್ರೆ ಏನಿರ್ಬೋದು, ಬಿಕಾಸ್ ಆ ಪೋಸ್ಟರ್ ನೋಡಿದ್ರೆ ಓಕೆ ಇದು ಯಾವುದೋ ಒಂದು ಪೊಲೀಸ್ ಆಫೀಸರ್ ಮೂವಿ ಅಂತ ಅನಿಸ್ಬೋದು. ನಾನು ಹಾಗೆ ಅಂದ್ಕೊಂಡಿದ್ದೆ. ಇವತ್ತು ಸ್ಪೆಷಲ್ ಶೋಗೆ ಕರೆದಾಗ ನಾನು ಸಿನಿಮಾ ನೋಡಿದಾಗ ಅನಿಸ್ತು ಇಟ್ಸ್ ಅ ಡಿಫ್ರೆಂಟ್ ಸಸ್ಪೆನ್ಸು. ಹೆಂಗೆ ಅಂತಂದರೆ ಸೆಕೆಂಡ್ ಹಾಫ್ ಅಂತೂ ಹೋಗೋದೇ ಗೊತ್ತಾಗೋದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಸೀಟ್ ಎಡ್ಜಲ್ಲಿ ಕೂತು ನೋಡೋ ಅಂಥ ಸಿನಿಮಾ. ನಾನು ಅದೇ ಅಂದ್ಕೊಳ್ತಾ ಇದ್ದೆ ಡೈರೆಕ್ಟರ್ ವಿಶ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಈ ಥರದ್ದು ನಿಮಗೆ ಈ ಥರ ಥಾಟ್ ಪ್ರೋಸೆಸ್ ಹೆಂಗೆ ಬಂತು ಅಂತ. ಅಷ್ಟು ಅದ್ಭುತವಾಗಿದೆ. ಒಂದು ಇಮ್ಯಾಜಿನೇಷನ್ಗೂ ಮೀರಿದಂಗೆ ಸೆಕೆಂಡ್ ಹಾಫ್ನ ತೊಗೊಂಡೋಗಿದ್ದಾರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಓಕೆ ಈ ಥರನೂ ಮೂವಿ ಮಾಡ್ಬೋದಾ, ಈ ಥರ ಎಲ್ಲ ಥಾಟ್ ಪ್ರೋಸೆಸ್ ಬರುತ್ತೆ. ಅಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ. ಆ್ಯಂಡ್ ಸಮೃದ್ಧಿ ಮಂಜುನಾಥ್ ಅವರ ಪ್ರೊಡಕ್ಷನ್ ಸಿನಿಮಾ. ಆ್ಯಂಡ್ ಧನ್ವೀರ್, ಸಂಜನಾ ಆ್ಯಂಡ್ ಅಫ್ಕೋರ್ಸ್ ಸುನೀಲ್ ರಾವ್ ಸರ್ದಂತೂ ಅನ್ಬಿಲೀವೇಬಲ್. ಅವ್ರ ಕ್ಯಾರೆಕ್ಟರ್ನ ಅದೇ ಅಂತ ಯು ಲೈಕ್ ಅ ಮಾನ್ಸ್ಟರ್ ಅಂತ. ಡೆಫಿನೆಟ್ಲಿ ಮಸ್ಟ್ ವಾಚಿಂಗ್. ಎಲ್ಲರಿಗೂ ಎಷ್ಟೊಂದು ಜನಕ್ಕೆ ಓಕೆ ಫ್ಯಾಮಿಲಿ ಮತ್ತು ಕಾಮಿಡಿ ಸಿನಿಮಾ ನೋಡ್ತೀವಿ, ಒಂದು ಸಸ್ಪೆನ್ಸು, ಒಂದು ಥ್ರಿಲ್ಲರ್ ಸಿನಿಮಾ ನೋಡಬೇಕಂತ ಇಟ್ಸ್ ಅ ರೈಟ್ ಚಾಯ್ಸ್. ಹೈಗ್ರೀವ ಈಗ ರಿಲೀಸ್ ಆಗಿದೆ. ಎಲ್ಲರೂ ಬಂದು ನೋಡಿ ಈ ಥರ ಸಿನಿಮಾನ ಎನ್ಕರೇಜ್ ಮಾಡಬೇಕು. ಅಂದರೆ ಕ್ರಿಯೇಟಿವ್ ಇರೋ ಅಂಥ ಡೈರೆಕ್ಟರು ಮತ್ತು ಒಳ್ಳೊಳ್ಳೆ ಸಿನಿಮಾಗಳು ಎನ್ಕರೇಜ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಮೂವಿ ಬಿಕಾಸ್ ಐ ರಿಯಲಿ ಲೈಕ್ ಇಟ್. ಸುಮಾರು ನಾವು ಏನಾದರೂ ಒಂದು ಡಿಫ್ರೆಂಟ್ ಸಿನಿಮಾ ನೋಡಬೇಕಂದ್ರೆ ಹೈಗ್ರೀವ ಇಸ್ ಅ ರೈಟ್ ಚಾಯ್ಸು. ಒಳ್ಳೇದಾಗಲಿ ಟೀಮ್ಗೆ. ಹಯಗ್ರೀವ ಒಂದು ಒಳ್ಳೆ ಸಿನಿಮಾ, ಒಂದು ಡಿಫ್ರೆಂಟ್ ಸಿನಿಮಾ. ಅಂದರೆ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲ ಸಿನಿಮಾ, ಇದು ಬೇರೆ ಥರ ಹೋಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಹಾಫಲ್ಲಿ ತುಂಬ ಲವ್ಲಿಯಾಗಿ ಹೋಗುತ್ತೆ. ಸೆಕೆಂಡ್ ಹಾಫ್ ನಿಮಗೆ ಸಿನಿಮಾ ಗ್ರಿಪ್ ಇರೋದು. ಇದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಂಥ ಕಥೆ ಇದು. ಯೂಶಲಿ ನಮ್ಮ ಹಳೆ ಕಾಲದ್ದು ನರಸಿಂಹ ಅವತಾರ ಅದನ್ನು ಇಟ್ಕೊಂಡು ಒಳ್ಳೆಯ ಒಂದು ಕಥೆ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಸೈನ್ಸ್ ಕೂಡ ಸೇರಿದೆ. ಒಂದು ಡಿಫ್ರೆಂಟ್ ಪ್ರಯತ್ನ, ಒಂದು ಬೇರೆ ಥರ ಸಿನಿಮಾ. ತುಂಬ ಜನ ಡೈರೆಕ್ಟರ್ ತುಂಬ ವರ್ಕೌಟ್ ಮಾಡಿ, ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಹೀರೋ ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸುನೀಲ್ ರಾವ್ ಅವರು ಒಂದು ಕಮ್ಬ್ಯಾಕ್ ಅಂತ ಹೇಳ್ತೀನಿ, ಆಫ್ಟರ್ ಎಕ್ಸ್ಕ್ಯೂಸ್ ಮೀ, ಅದ್ಭುತವಾಗಿ ಮಾಡಿದ್ದಾರೆ. ಓವರ್ ಆಲ್ ಅಂದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ಏನು ಕ್ರೈಮ್ ಮಾಡಿದ್ರೆ ಹೇಗೆ ಸಿಗಾಕೊಂತಾರೆ ಅನ್ನೋದು ನೀಟಾಗಿ ತೋರಿಸಿದ್ದಾರೆ. ಸೊ ಕ್ರೈಮ್ ಮಾಡೋದು ಈ ಸಿನಿಮಾ ನೋಡಿದ್ರೆ ಕ್ರೈಮ್ಗಿನ್ನ ಕಮ್ಮಿ ಆಗುತ್ತೆ ನಾನು ಅಂತ ಅಂದ್ಕೊತೀನಿ. ಏನೇ ಕ್ರೈಮ್ ಮಾಡಿದ್ರು ಈ ಸಿನಿಮಾ ನೋಡಿದ್ರೆ ಆ ಕ್ರೈಮು, ಆ ತಪ್ಪು ಮಾಡಿದ ವ್ಯಕ್ತಿ ಸಿಗಾಕೊಂತಾನೆ. ಅಂದರೆ ಅಷ್ಟು ಡಿಪಾರ್ಟ್ಮೆಂಟು ಅಷ್ಟು ಆ್ಯಕ್ಟಿವ್ ಆಗಿದೆ. ಹೌ ಇಟ್ ವರ್ಕ್ಸ್ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಓವರ್ ಆಲ್ ಎಕ್ಸಲೆಂಟ್ ಸಿನಿಮಾ. ದಯವಿಟ್ಟು ಮನೆ ಮಂದಿಯವರೆಲ್ಲ ಬಂದು ಈ ಸಿನಿಮಾ ನೋಡಿ, ಮಿಸ್ ಮಾಡ್ಕೊಬೇಡಿ. ತುಂಬ ಇನ್ಫಾರ್ಮೇಷನ್ ಇದೆ. ಯು ವಿಲ್ ಎಂಜಾಯ್ ದ ಮೂವಿ. ಥ್ಯಾಂಕ್ ಯು. ಬಹುಶಃ ಇದರಲ್ಲಿ ವಿಶೇಷತೆ ಏನು ಅಂದರೆ ಹಿಂದೆ ಇರ್ತಕ್ಕಂಥ ನಮ್ಮ ಮಹಾಭಾರತ, ರಾಮಾಯಣ ಇದನ್ನೆಲ್ಲ ಸೇರಿಸಿ ಈ ಸೈನ್ಸ್ಗೆ ಮೆಥಾಲಜಿನಲ್ಲಿ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಇದು ಹುಚ್ಚು ಪ್ರಯತ್ನ, ಆದ್ರೂ ಜನರು ನೋಡಿ ಇದನ್ನು ಖುಷಿ ಪಡಬೇಕು, ಯಶಸ್ವಿ ಆಗಲಿ, ಒಂದು ಹೊಸ ಪ್ರತಿಜ್ಞೆಗೆ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್.